ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ಬಿಜೆಪಿ ಹಾಗೂ ಜಾತ್ಯತೀತ ಜನತಾದಳದ ಕಾರ್ಯಕರ್ತರಿಂದ ಸರ್ಕಲ್ನಿಂದ ತಣ್ಣೀರು ಮಾರಮ್ಮನ ದೇವಸ್ಥಾನದ ತನಕ ಅದರಿಂದಲೇ ಲೋಕಸಭೆಯಲ್ಲಿ ಮಂಡ್ಯ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಬೇರಿ ಬಾರಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಪರೂಪದ ರಾಜಕಾರಣಿ ಮಾಜಿ ಆಯ್ಕೆಯಾದಂಥ ಮೋದಿಜಿ ಅವರಿಗೆ ಕೇಂದ್ರದಲ್ಲಿ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾಗಿ ಬೃಹತ್ ಕೈಗಾರಿಕಾ ಸಚಿವರಾಗಿ ಏನು ಮಳವಳ್ಳಿ ತಾಲೂಕಿನ ಜನತೆ ಅವ್ರನ್ನ ಆಯ್ಕೆಗೆ ಸಹಕರಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಳವಳ್ಳಿ ತಾಲೂಕಿನ ಬಿಜೆಪಿ ಹಾಗೂ JDS ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಪದಾಧಿಕಾರಿಗಳಿಗೆ ಧನ್ಯವಾದ ಮಳವಳ್ಳಿ ತಾಲೂಕು ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವತ್ತೇನು ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದಂಥ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆ ಜನತೆ 2,84,000 ಅಧಿಕ ಮತಗಳನ್ನು ಕೊಟ್ಟು ಅವ್ರ ಮೇಲೆ ಏನೊಂದು ವಿಶ್ವಾಸ ಇಟ್ಕೊಂಡು ಈ ಒಂದು ಲೋಕಸಭೆಗೆ ಆಯ್ಕೆ ಮಾಡಿದ್ದಾರೆ. ಒಂದು ಮೋದಿಜಿ ಅವರು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಒಂದು ಅತ್ಯುತ್ತಮವಾದ ಇಲಾಖೆಯನ್ನು ಅವ್ರಿಗೆ ನಿರ್ವಹಿಸಲು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಕುಮಾರಣ್ಣವರು ಇಡೀ ಮಂಡ್ಯ ಜಿಲ್ಲೆ ಅಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶದಲ್ಲೇ ಒಂದು ಮಾದರಿಯಾಗುವಂಥ ಅವ್ರ ಕೆಲಸ ಮಾಡಬೇಕು. ಅತಿ ಹೆಚ್ಚಿನದಾಗಿ ಅವ್ರ ಏನು ನಿರೀಕ್ಷೆ ಇತ್ತು ಮಂಡ್ಯ ಜಿಲ್ಲೆ ಜನತೆ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಏನು ನೀರಾವರಿ ಇರ್ಬೋದು, ನಿರುದ್ಯೋಗ ಸಮಸ್ಯೆ ಇರ್ಬೋದು, ಕಾವೇರಿ ನೀರಾವರಿ ಹಾಗೂ ಮಹದಾಯಿ ಇಂಥ ಒಂದು ಸಮಸ್ಯೆಗಳು, ಅಂತಾರಾಜ್ಯ ಸಮಸ್ಯೆಗಳು ಏನಿದೆ ಅವರ ಅವಧಿಯಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಬಗೆಹರಿಲಿ. ಹಾಗೂ ಅವರೇನು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಹೃದಯದ ಮಂಡ್ಯ ಜಿಲ್ಲೆಯ ಜನತೆ ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಾ, ಕೃಷಿ ಹಾಗೂ ಇನ್ನಿತರ ಇಂಡಸ್ಟ್ರಿಯಲ್ನಲ್ಲಿ ಏನೊಂದು ಮಂಡ್ಯ ಜಿಲ್ಲೆ ಇದುವರೆಗೂ ಹಿಂದುಳಿದಿತ್ತು, ಆ ಒಂದು ಕಾರಣದಿಂದ ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ರೀತಿಯಲ್ಲಿ ಅವರು ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಮಂಡ್ಯ ಜಿಲ್ಲೆಯ ನಿರುದ್ಯೋಗವನ್ನು ಈ ಮೂಲಕ ಬಗೆಹರಿಸಬೇಕು. ಹಾಗೂ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು. ಹಾಗೂ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮೋದಿ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಲಹೆ ಏನಿದೆ ಆ ಒಂದು ನಿಟ್ಟಿನಲ್ಲಿ ಅವರು ಕೊಟ್ಟಿರುವಂಥ ಜವಾಬ್ದಾರಿನ ಹೆಚ್ಚಿನ ರೀತಿಯಲ್ಲಿ ಅವರು ನಿರ್ವಹಿಸಿ ಇಡೀ ಒಂದು ದೇಶದಲ್ಲೇ ಒಂದು ನಿರುದ್ಯೋಗ ಸಮಸ್ಯೆ ಏನಿದೆ ಆ ನಿರುದ್ಯೋಗ ಸಮಸ್ಯೆಗೆ ಹೆಚ್ಚಿನ ಒಂದು ಪರಿಹಾರ ಕೊಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಅವರು 18ನೇ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಅವ್ರಿಗೊಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿರುವಂಥ NDA ಮೈತ್ರಿಕೂಟದ ಪ್ರಧಾನಿಗಳಾಗಿರುವಂಥ ಮೋದಿಜಿ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೃದಯದ ಸ್ವಾಗತವನ್ನು ಮಳವಳ್ಳಿ ತಾಲೂಕಿನ ಜನತೆಯಿಂದ ಬಯಸ್ತಾರೆ.